ಒಬ್ರೊಬ್ಬರಿಗೆ ಒಂದೊಂದು ಥರ ಅಡುಗೆ ಇಷ್ಟ ಆಗುತ್ತೆ. ಆದರೆ ಈ ಸಾರು ಮಾತ್ರ ಪ್ರತಿಯೊಬ್ಬರಿಗೂ ಖಂಡಿತ ಇಷ್ಟ ಆಗೇ ಆಗುತ್ತೆ. ಸಪ್ಪೆ ಸಾರು, ಬಿಳಿ ಸಾರು ಅಥವಾ ಹೆಸರುಬೇಳೆ ಸಾರು ಅಂತಲೂ ಇದನ್ನು ಕರಿಬೋದು. ನಮಸ್ತೆ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಅರ್ಧ ಕಪ್ಪಷ್ಟು ಹೆಸರುಬೇಳೆನ ತೊಳ್ಕೊಳ್ಬೇಕು. ಅರ್ಧ ಕಪ್ಪು ಅಂದರೆ 120 ml ಹಿಡಿಯುವಂತಹ ಒಂದು ಪುಟಾಣಿ ಕಪ್ಪು. ತೊಳೆದಾದಮೇಲೆ 2 ಪಟ್ಟು ನೀರು, ಅಂದರೆ ಅರ್ಧ ಕಪ್ಪು ಹೆಸರು ಬೇಳೆಗೆ 1 ಕಪ್ಪು ನೀರು, 1/4 ಚಮಚದಷ್ಟು ಅರಿಶಿನ, 4-5 ಹನಿ ಎಣ್ಣೆನ ಹಾಕಿ ಈ ಹೆಸರು ಬೇಳೆನ ಮೆತ್ತಗೆ ಬೇಯಿಸ್ಕೊಳ್ಬೇಕು. ನೀವು ಹೆಸರುಬೇಳೆ ಬದಲು ತೊಗರಿಬೇಳೆ ಬೇಕಾದರೂ ಬಳಸ್ಬೋದು. ಆದರೆ ಸಾಧಾರಣವಾಗಿ ಹೆಸರುಬೇಳೆಲೇ ಮಾಡ್ತಾರೆ ಈ ಸಾರನ್ನು. ಒಂದು 2 ವಿಸಿಲ್ ಮಾಡಿದ್ರೆ ಮೆತ್ತಗೆ ಬೆಂದುಬಿಡುತ್ತೆ. ಇನ್ನು ಈ ಸಾರಿಗೆ 2 ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೆಟೊನ ಸ್ವಲ್ಪ ಸಣ್ಣದಾಗಿ ಹೆಚ್ಚಬೇಕು. ನಾನು ಅದಕ್ಕೆ ಈ ಅಗರೋ ಎಲೆಕ್ಟ್ರಿಕ್ ಮಿನಿ ಚಾಪರನ್ನು ಬಳಸ್ತಾ ಇದ್ದೀನಿ. ನನಗಿದು ತುಂಬ ಸುಲಭ ಅನಿಸುತ್ತೆ. ಇವಾಗ ಎಲ್ಲ ಅಡುಗೆಲ್ಲೂ ಉಪಯೋಗಿಸೋದಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ. ಈ ಕಡೆ ನೋಡಿ ಹೆಸರುಬೇಳೆ ಬೆಂದಿದೆ. ಇದನ್ನು ಈ ರೀತಿ ಮ್ಯಾಶ್ ಮಾಡ್ಕೊಳ್ಳೋಣ. ಹೀಗೆ ಮಾಡೋದ್ರಿಂದ ಅದು ಚೆನ್ನಾಗಿ ಮುದ್ದೆ ಆಗಿ ಸಾರಿಗೆ ಸಮರಸವಾಗಿ ಬೆರೆಯುತ್ತೆ. ಮತ್ತು ಬೆಂದಿದೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಅಕಸ್ಮಾತ್ ಬೆಂದಿಲ್ಲ ಅಂದರೆ ಪುನಃ ಬೇಯಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಬೆಂದಿರೋ ಬೇಳೆಗೆ ನಾವೀಗಾಗಲೇ ಹೆಚ್ಚಿದ್ವಲ್ಲ ಆ ಟೊಮ್ಯಾಟೊ, 2 ಹಸಿಮೆಣಸಿನ್ಕಾಯಿ, 1 ಇಂಚಷ್ಟು ಉದ್ದದ ಶುಂಠಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದು, 1 ಎಸಳು ಕರಿಬೇವು, ಇವಿಷ್ಟನ್ನು ಹಾಕಿ 1 ಕಪ್ಪಷ್ಟು ನೀರನ್ನು ಹಾಕಿ ಜೊತೆಯಲ್ಲೇ 2 ಚಮಚದಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಮೊದಲಿಗೆ ಸ್ವಲ್ಪ ಹಾಕಿ ಮತ್ತೆ ಬೇಕಾದರೂ ರುಚಿ ನೋಡಿ ಹಾಕ್ಕೊಳ್ಬೋದು. ಇದನ್ನೀಗ ಕುದಿಯೋದಕ್ಕೆ ಬಿಡೋಣ. ಟೊಮೆಟೊ ಎಲ್ಲ ಮೆತ್ತಗೆ ಬೇಯಬೇಕು. ಆ ಟೈಮಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ಪು ಹಸಿ ತೆಂಗಿನ ತುರಿ, 1/4 ಚಮಚ ಸಾಸಿವೆ, 1/4 ಚಮಚ ಜೀರಿಗೆನ ಅಗತ್ಯ ಇರೋಷ್ಟು ನೀರು ಹಾಕಿ ಹೀಗೆ ನುಣ್ಣಗೆ ರುಬ್ಬಬೇಕು. ಬರೀ ಕಾಯಿ ರುಬ್ಬಿ ಹಾಕೋದು ಕೂಡ ರೂಢಿಯಲ್ಲಿದೆ. ಆದರೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ರುಚಿ ಚೆನ್ನಾಗಿರುತ್ತೆ. ಅದನ್ನು ಈಗ ಇಲ್ಲಿ ಟೊಮೆಟೊ ಎಲ್ಲ ಬೇಯ್ತಾ ಇತ್ತಲ್ಲ ಆ ಕುಕ್ಕರಿಗೆ ಹಾಕಿ ಅಗತ್ಯ ಇರೋಷ್ಟು ನೀರನ್ನು ಹಾಕಬೇಕು. ಎಲ್ಲ ಒಟ್ಟಿಗೆ ಸುಮಾರು 1/4ರಿಂದ 1.5 ಲೀಟ್ರ್ವರೆಗೂ ನೀರನ್ನು ಹಾಕಬೇಕು. ನಿಮಗೆ ದಪ್ಪ ಸಾರು ಬೇಕಾದರೆ 1 ಅಥವಾ 1/4 ಲೀಟ್ರ್ ನೀರು ಹಾಕಿ. ತೆಳ್ಳಗಿರೋ ಸಾರಾದರೆ 1.5 ಲೀಟ್ರ್ವರೆಗೂ ನೀರನ್ನು ಹಾಕ್ಬೋದು. ಇಲ್ಲಿ ಚೆನ್ನಾಗಿ 1 ನಿಮಿಷ ಕುದಿಸಿ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವನ್ನು ಆಫ್ ಮಾಡಿ ಲಿಂಬೆಹಣ್ಣಿನ ರಸ ಅಥವಾ ನಿಂಬೆಹಣ್ಣಿನ ರಸನ ಹಾಕ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ ಈ ಸಾರು. ಕೊನೆಯಲ್ಲೊಂದು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಇಂಗು ಮತ್ತು ಕರಿಬೇವು. ತುಪ್ಪದಲ್ಲಿ ಬೇಕಾದರೂ ಒಗ್ಗರಣೆ ಹಾಕ್ಬೋದು. ನಿಮ್ಗೆ ಯಾವ್ದು ಇಷ್ಟನೋ ಅದರಲ್ಲಿ ಹಾಕಿ ಬಿಸಿ ಅನ್ನದ ಜೊತೆ ತಿಂದು ನೋಡಿ, ಸಖತ್ತಾಗಿರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.